ನಡಿ ಕಳಮ್ಮ ನೋಡ್ಕೊಂಬರೋಣ ನಿನ್ ಗಂಡನ್ನ ಹೆಂಗ ಇದ್ದಾನೆ ಅಂತಾನ. ಸರಿ ಆಯ್ತು ಬಾರಪ್ಪ, ಕರ್ಕೊಂಡು ಹೋಗ್ತೀನಿ. ಸುಮ್ಮನೆ ನೀನು ಅಲ್ಲಿ ಆಮೇಲೆ ಆ ಅಪ್ಪನ ಕೂಟೆ ಜಗಳ ಮಾಡೋದು ಬೈಯೋದು ಮಾಡಕ್ ಹೋಗ್ಬೇಡ. ಸುಮ್ಮನೆ ಚೆನ್ನಾಗಿದ್ಯಾ ಹೆಂಗೆ ಅಂತ ಹೇಳಿ ಒಳ್ಳೆ ಮಾತಲ್ಲಿ ಮಾತಾಡ್ಸ್ಕೊಂಡು ಬಾ. ಅದು ಇದು ಅಂತಾನ ಹೇಳಕ್ ಹೋಗ್ಬೇಡ. ಹಂಗ ನೀನ್ ತಿರುಗಿ ಜಗಳ ಮಾಡಕ್ ಹೋಗ್ಬೇಡ. ನಾನು ಯಾಕೆ ಕಳಮ್ಮ ಜಗಳ ಮಾಡಕ್ ಹೋಗೋಣ? ಅವ್ನ ಕೂಟೆ ಪಾಪ ಅವನೇನೆ ಒಂದ್ ತಿಂಗಳಿಂದನ ವನವಾಸ ಅನುಭವಿಸ್ತಾ ಇದ್ದಾನೆ. ಅಂತನ್ ಕೂಟೆ ನಾನ್ ಜಗಳ ಆಡ್ತೀನ? ನನ್ನ ಅಳಿಯನ್ ಮೇಲೆ ನನ್ಗೇನ್ ಪ್ರೀತಿ ಇಲ್ಲ ಅಂದ್ಕೊಂಡಿದ್ಯಾ? ನಡಿ. ಐತೆ, ಆದ್ರೆ ನನ್ನ ಮಗಳಿಗೆ ಏನಾರ ತೊಂದರೆ ಕೊಟ್ರೆ ನಾನ್ ಸುಮ್ನೆ ಇರೋನಲ್ಲ. ಅಯ್ಯೋ ಗೊತ್ತು ಕಣಪ್ಪ, ನೀನ್ ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ಯಾ, ಜೀವನ ಇಟ್ಕೊಂಡಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ಆದ್ರೂ ಅವ್ರಿಲ್ದೆ ನಾನಿರ್ತೀನ ಹೇಳು? ಏನ್ ಮಾಡೋದು? ನನಗೆ ಮೋಸ ಮಾಡಿ ಎರಡನೇ ಮದ್ವೆ ಆಗವ್ರೆ ನಿನ್ನ ಅಳಿಯ. ಏನು ಮಾಡಕ್ ಆಗಲ್ಲ. ಈಗ ಅದನ್ನೆಲ್ಲ ಆಗೋಗಿರೋದು ಕತೆ. ಬಿಟ್ಟು ಮುಂದಕ್ಕೆ ಹೋಗ್ಬೇಕು ಅಷ್ಟೇನೆ. ನೀನು ಅದನ್ನೇ ಹೇಳ್ಕೊಂಡು ಅಯ್ಯಪ್ಪನ ಕೊಟ್ಟಿರ್ಗೆ ಜಗಳ ಮಾಡ್ಬೇಡ. ಸುಮ್ಮನೆ ನಡಿ. ಆಯ್ತಾಯ್ತು ನಡಿಯಮ್ಮ. ಅಲ್ಲ ಕಣಿ ಕಳಮ್ಮ, ಒಂದೆಡಿ ಆತನ ತಿಂಬಕ್ಕೆ ಹಣ್ಣು ಎತ್ತನ ಬ್ರೆಡ್ ಬಿಸ್ಕತ್ ತಾಗೋದಾಗಿತ್ತು. ಅದನ್ನು ತಗೊಂಡೋಗಂಗಿಲ್ವೇ? ಇಲ್ಲ ಕಣಪ್ಪ, ಊರಿಂದ ಏನು ತಗೊಂಡೋಗಂಗಿಲ್ಲ. ನಾನು ಹೇಳಿದ್ನಲ್ಲ, ತಗೊಂಡೋಗಿ ಸಿಗಾಕೊಂಡು ಅವ್ರಿಗೂ ಶಿಕ್ಷೆ ಆಯ್ತು ನಮಗೂ ಶಿಕ್ಷೆ ಆಯ್ತು ಅಂತಾನ. ಅದಕ್ಕೆ ಆಮೇಲೆ ನೀನೇನ ತಗೊಂಡೋಗಿ ನಿನಗೇನ ಶಿಕ್ಷೆ ಕೊಟ್ರೆ ಬೇಡ. ಅದನ್ನ ನೋಡಿ ಸಹಿಸ್ಕೊಂಬಕ್ ನನ್ನ ಕೈಲಂತೂ ಆಗಲ್ಲ. ಬಾ ಸುಮ್ಮನೆ, ನೀನೇನು ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ. ಅವ್ರು ಇವಾಗ ಚೆನ್ನಾಗೇ ಇದ್ದಾರೆ, ಅಡುಗೆ ಬಡ್ಗೆ ಮಾಡೋದು ಎಲ್ಲ ಕಲ್ತವ್ರೆ. ಎದ್ದಾಗ ಮಧ್ಯಾಹ್ನದಾಗ ಬೈನಾಗ ಎಲ್ಲ ಮಾಡ್ಕೊಂಡು ಉಮ್ತಾರ ಅವ್ರೇನು. ಚೆನ್ನಾಗಿದ್ದಾರೆ. ಮೊದ್ಲು ಒಂದ್ 2 ದಿವಸ ಕಷ್ಟ ಆಯ್ತು, ಆಮೇಲೆ ಚೆನ್ನಾಗಿ ಮಾಡೋದ್ ಕಲ್ತೇವ್ರಿ. ಏನ್ ನಗಣರೇ, ಎಲ್ಗ್ ಹೋಗಿದ್ರಿ ಇತ್ಲಾಗೆ? ಅಲ್ಲಿ ತಕ್ಕ ಹೋಗಿದ್ದೆ ಕಣ್ಲಸ್ಮಕ್ಕ. ಅಲ್ಲಿ ಸಾವುಕಾರ ಸಿದ್ದಪ್ಪನವ ಶಂಕರಪ್ಪ ಸಿಕ್ಕಿದ್ರಮ್ಮ. ಏನೋ ರೇಗಾಡ್ತಾ ಇದ್ರು. ಏನ್ ನನ್ ತೆಗ್ದಾಕ್ಬಿಟ್ಟು ಗುಂಡಜ್ಜಿನ ಪಂಚಾಯತಿ ಮುಖ್ಯಸ್ಥರು ಮಾಡಿದಿರಾ? ಊರರೆಲ್ಲ ಸೇರ್ಕೊಂಡು ಯಾರನ್ನೂ ಕೇಳಿ ಮಾಡಿರಿ, ನಮ್ಮನ್ನು ಕೇಳಿಲ್ಲ ಹೇಳಿಲ್ಲ, ನಾವಿದನ್ನ ಒಪ್ಪಲ್ಲ ಅಂತನ ಜೋರ್ ಮಾಡ್ತಿದ್ನಪ್ಪ ಶಂಕರಪ್ಪ ಮತ್ತೆ ಸಾವುಕಾರ ಸಿದ್ದಪ್ಪನು. ಓ, ಜೋರ್ ಮಾಡ್ಬಿಟ್ರಿ? ಎದಕ್ಕಂಬಿಡ್ತೀವಿ ಅಂತ ತಿಳ್ಕೊಂಡ್ರೆ ಏನು? ಹೇಳ್ಬೇಕಾಗಿತ್ತು ಸರಿಯಾಗಿ. ಏನ್ ನಾವೊಬ್ಬರೇ ತೀರ್ಮಾನ ಮಾಡಿಲ್ಲ, ಊರಿನ ಜನ ಎಲ್ಲರೂ ಸೇರಿ ತೀರ್ಮಾನ ಮಾಡಿರೋದು. ನೀವು ಒಪ್ಲಿ ಬಿಡ್ಲಿ, ಇದು ಆಗೋಗ್ಬಿಟ್ಟೈತಿ ಅಂತನ ಹೇಳ್ಬೇಕಾಗಿತ್ತು ಆ ಶಂಕರಪ್ಪಗೆ. ಅಲ್ಲ, ನ್ಯಾಯ ಹೇಳಕ್ ಕುಕ್ಕಂಡನೇನೆ ತಪ್ಪು ಮಾಡಿದ್ರೆ ಇನ್ನೇ ತೆಗೆದಾಕ್ತಿ, ಇನ್ನೇ ನಾವು ನಲ್ಲೇ ಕುಣಿಸಕ್ಕಾಗುತ್ತಾ? ಆರಾಮ್ ಕಳಮ್ಮ, ಅವಳು ಇಷ್ಟು ಜೋರ ಮಾತಾಡ್ತಾ ಇದ್ದಾಳೆ. ಯಪ್ಪ, ಅವಳಿನ್ ಯಾರು ಬೇರೆ ಯಾರು ಅಲ್ಲ. ನಿಮ್ಮ ಅಳಿಯಗೆ ಶಿಕ್ಷೆ ಕೊಟ್ಟಿರೋಳು, ನನಗೆ ಶಿಕ್ಷೆ ಕೊಟ್ಟಿದ್ದು ಎಲ್ಲ ಇವಳೇನೆ. ಎಲೆಕ್ಷನ್ಗೆ ನಿನ್ನ ಅಳಿಯನ ವಿರುದ್ಧ ನಿಂತ್ಕೊಂಡು ಗೆದ್ದು ಈಗ ಮೆರಿತಾ ಇದ್ದಾಳೆ. ನಾನೇ ದೊಡ್ಡಿದು ಅಂತಾನ. ಅದಕ್ಕೆ ಸರಿಯಾಗಿ ಈ ವಯ್ಯ ಬೇರೆ, ಈ ನಾಗಣ್ಣ. ಇವಳೇನೆ ಅವಳು. ಓ, ಇವಳೇನಾ? ಅದಕ್ಕೇನೆ ನಾನು ಹಂಗಂದ್ಕಂಡೆ. ಇವಳೆ ಈ ಅಮ್ಮನೆ ಇರ್ಬೇಕೇನೋ ಆ ಲಸ್ಮಕ್ಕ ಅಂದ್ರೆ ಅಂತಾನ. ಬಾ ಇಲ್ಲಿ ಕೇಳ್ತೀನಿ. ಇವನೇನ ನಾಗಣ್ಣ ಅಂದ್ರೆ ಮುಖ್ಯಸ್ಥ? ಇವ್ನು ನೋಡಿದೀನಿ ತಗ ಹೊಟ್ಟೆ ಡುಬ್ಬನ್ನ. ಇವನೇನೆ, ಇವರಿಬ್ರು ಸೇರ್ಕೊಂಡೇನೆ ತೀರ್ಪು ಕೊಟ್ಟಿರೋದು. 1 ತಿಂಗಳು ಊರಿಂದ ಆಚೆಗೆ ಹಾಕಂತದ್ದ. ಯಪ್ಪ, ಏನು ಮಾತಾಡಕ್ ಹೋಗ್ಬೇಡ, ಸುಮ್ಮನೆ ನಡಿ. ಏನಪ್ಪ ನಾಗಣ್ಣ, ನೀವೇನ ಪಂಚಾಯತಿ ತೀರ್ಪು ಕೊಟ್ಟಿರೋದು? ಹೂ ಕಣಣ್ಣ, ನಾನೇ ಪಂಚಾಯತಿ ಮುಖ್ಯಸ್ಥ. ಈ ಅಮ್ಮ ಪಂಚಾಯತಿ ಗೆದ್ದು ಮೆಂಬರ್ ಆಗೈತಿ. ಯಾಕೆ ಕಳಮರೆ, ನಿಮ್ಮಪ್ಪ ಅಲ್ವಾ ಇದು? ನಮ್ಮಪ್ಪ ಏನೇನೆ. ಈ ಯಂಗ್ಸ್ ಮಾತು ಕೇಳ್ಕೊಂಡು ನನ್ನ ಅಳಿಯನ್ಗೆ ಊರ್ ಬಿಟ್ಟು ಹೋಗೋಂತ ಶಿಕ್ಷೆ ಕೊಟ್ಟಿದ್ಯಾ ನನ್ನ ಮಗಳಿಗೆ? ಊರಿನ ಕಸ ಎತ್ತಕ್ ಮಾಡಿದ್ರಲ್ಲ ನೀವಿಬ್ರು ಸೇರ್ಕೊಂಡು. ಎಷ್ಟು ಧೈರ್ಯ ಇದ್ರೆ ಹಿಂಗ್ ಮಾಡಿದೀರಾ ನೀವು? ಅದ್ ಬಿಟ್ಬಿಟ್ಟು ಏನಾದ್ರು ತಪ್ಪು ಮಾಡಿದ್ರೆ ದಂಡ ಹಾಕ್ರಿ. ಅದ್ ಬಿಟ್ಬಿಟ್ಟು ಈ ತರ ಅವಮಾನ ಮಾಡೋದು ನನ್ನ ಮಗಳಿಗೂ ಒಳಗಿಗೂ. ಏನಮ್ಮ, ಅಲ್ಲ ನೀನು ನೆನ್ನೆ ಮನೆ ಬಂದು ಈ ಊರಿಗೆ ಸೇರ್ಕೊಂಡಿದ್ಯಾ? ಏನೋ ಎಲೆಕ್ಷನ್ ಗೆದ್ದಿದೀನಿ ಅಂತ ಹೇಳ್ಬಿಟ್ಟು ಹೆಂಗ್ ಬೇಕಂಗ ಆಡ್ಬೋದು ಅಂತ ತಿಳ್ಕೊಂಡಿದ್ಯೇನೋ? ಯಾರು ಇಲ್ಲ ಅಂತ ತಿಳ್ಕೊಂಡಿದ್ಯಾ? ಅಲ್ಲ, ಸಾವುಕಾರ ಸಿದ್ದಪ್ಪನ ಎದುರಿಸಿದ್ಯಲ್ಲ ನೀನು, ಊರ್ ಬಿಟ್ಟು ಓಡಿಸಿದ್ಯಲ್ಲ ನೀನ್ ಎಂತ ಹೆಂಗ್ ಸಿರ್ಬೇಕು? ಹೋಗ್ಲಿ ಬಿಡಪ್ಪ, ನಡೀಗ. ಸುಮ್ನೀರ್ ಕಳಮ್ಮ, ಇಂಥನ್ನು ಬಿಟ್ಟುಕೊಂಡ್ರೆ ಮುಂದಿನ ಇನ್ನು ಏನೇನ್ ಮಾಡ್ತಾರೋ ಏನೋ. ಹೆಂಗಸ್ರಿಗೆಲ್ಲರಿಗೂ ಅಧಿಕಾರ ಕೊಟ್ರೆ ಹಿಂಗೆ ಮತ್ತೆ ಆಗೋದು. ಬುದ್ಧಿಗೇಡಿಗಳು ಬುದ್ಧಿ ಇಲ್ಲದೆ ಏನೇನೋ ಮಾಡ್ತವೆ. ಈ ಊರಿಗೇನೆ ದೊಡ್ಡ ಸಾವುಕಾರ ಆಗಿರೋ ನನ್ನ ನಳಿಯನ್ನ ಈ ತರ ಊರಿಂದ ಆಚೆಗಿಕ್ಕವರಲ್ಲ, ಅದು ಒಬ್ಬ ಹೆಂಗಸ್ರನ್ನ ಮನೆಯಿಂದ ಆಚೆ ಬಿಟ್ಟಿರೋದೇ ತಪ್ಪು. ಈ ಊರಿನ ಗಂಡಸರು ತಪ್ಪು. ಅಂತದ್ರಾಗೆ ಗೆಲ್ಸಿ ಬೇರೆ ಅಧಿಕಾರ ಬೇರೆ ಕೊಟ್ಟೇವ್ರಿ. ಏನೋ ದೊಡ್ಡದಾಗಿ ದಬ್ಬಾಕ್ತಾಳೆ ಈ ಅಮ್ಮ ಅಂತಾನ. ಇದೇ ಮಾಡೋದು ನೀನು? ದೊಡ್ಡ ಮನುಷ್ಯರಿಗೆಲ್ಲ ಶಿಕ್ಷೆ ಕೊಡೋದು, ಅವ್ರಿಗೆ ಅವಮಾನ ಮಾಡೋದೇನೆ ನಿನ್ ಕೆಲ್ಸ? ಮಾಡಕ್ಕಾದ್ರೆ ಒಳ್ಳೆ ಕೆಲಸ ಮಾಡು. ದೊಡ್ಡವ್ರಿಗೆ ಮರ್ಯಾದೆ ಕೊಡೋದ್ ಕಲ್ಕ. ಹಿಂಗೆಲ್ಲ ಮಾಡಬೇಡ. ನಿನ್ನ ಚಿಕ್ಕ ವಯಸ್ಸು ನಿನಗೆ ಹಿಂಗೆಲ್ಲ ಆಡೋದು ತಪ್ಪು ಕಣಮ್ಮ. ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ಯಾರು ಕೇಳೋರ್ ಇಲ್ಲ ಅನ್ಕೊಂಡಿದ್ಯಾ? ತಾತ, ನೀವು ದೊಡ್ಡವರು ಹಿರಿಯರು, ಒಳ್ಳೆ ಮಾತಾಡ್ಬೇಕು. ಅದ್ಬಿಟ್ಟಿಟ್ಟು ಈ ತರ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಸುಮ್ನೆ ಇರೋ ಗೌರವನು ಕಳ್ಕೊಬೇಡಿ. ಸುಮ್ನೆ ಹೋಗಿ. ನೀವು ದೊಡ್ಡವರು, ನಿಮ್ಮ ಹತ್ರ ಮಾತಾಡಕ್ಕೆ ನನಗೆ ಆಗಲ್ಲ. ಸುಮ್ನೆ ಮಾತಾಡಿ, ಆಮೇಲೆ ನಿಮ್ ಗೌರವನೇ ಹಾಳಾಗೋಗುತ್ತೆ. ಸುಮ್ನೆ ಹೋಗ್ರಿ.
ಪದ್ದು ಕರ್ಕೊಂಡೋಗಿ ನಿಮ್ ತಾತನ. ಏನಮ್ಮ ಏನ್ ಗೌರವ ಹಾಳಾಗೋದು ಹಾ? ಇರೋದೇ ಕೇಳ್ತಾ ಇದೀನಿ ತಾನೆ. ನೀನ್ ಹೆಂಗ್ ಸಾದಳು ಮನೆಯಾಗಿರ್ಬೇಕು, ಅದ್ ಬಿಟ್ಬಿಟ್ಟು ಬೀದಿಗೆ ಬಂದು ಹಿಂಗೆ ಗಂಡಸರು ಮರ್ಯಾದೆ ತೆಗಿಬಾರ್ದು. ಅಲ್ಲ ಹುಲಿಯಜ್ಜವ್ರೆ, ಈಗ ಅಮ್ಮ ಏನ್ ಮಾಡ್ತು ಅಂತ ಹಿಂಗ ಆಡ್ತಾ ಇದ್ದೀರಾ ನೀವು ಹಾ? ಈ ಗೆದ್ದು ಒಳ್ಳೆ ಕೆಲಸ ಮಾಡ್ತೈತೆ ಊರಿಗೆ, ಅದಕ್ಕೆ ನೀವು ಒಳ್ಳೇದ್ ಮಾತಾಡ್ಬೇಕು ಹಿರಿಯರಾಗಿ. ಹಿಂಗೆಲ್ಲನ ಮಾತಾಡಬಾರ್ದು, ಸುಮ್ಮನೆ ಇರ್ರಿ ಹಾ. ಹೋಗ್ರಿ, ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು, ಸಣ್ಣರಾದ್ರೂ ಆಗ್ಲಿ ದೊಡ್ಡರಾದ್ರೂ ಆಗ್ಲಿ. ಅಯ್ಯಮ್ಮ ಒಳ್ಳೆ ಕೆಲಸ ಮಾಡ್ತೈತೆ, ಅದಕ್ಕೆ ಊರಿನ ಜನ ಗೆಲ್ಸಿ ಮೆಂಬರ್ ಮಾಡಿರೋದು ಇವತ್ತು ಹಾ. ಏನೇನ್ ಮಾಡಿಲ್ಲ ಏನೇನ್ ಮಾಡೈತೆ ಅಂತನ ಒಂದ್ಸಲ ಊರಿನ ಜನಗಳನ್ನ ಕೇಳಿ ವಿಚಾರಿಸ್ರಿ, ನಿಮ್ಗೆ ಗೊತ್ತಾಗುತ್ತೆ ಹಾ. ಊರಿನ ಜನ ಏನಂತಾರೋ ಏನ್ ಬಿಡ್ತಾರೋ ಅದೆಲ್ಲ ಗೊತ್ತಿಲ್ಲ, ಯಾರ ಮೇಲೆ ಹೆಂಗಾದ್ರೂ ಮಾಡ್ಕೊಂಬ್ಲಿ, ಆದ್ರೆ ನನ್ನ ಮಗಳು ಅಳಿಯನ್ ಸುದ್ದಿಗೆ ಮಾತ್ರ ಬರಬಾರ್ದು. ಅವ್ರೇನೇ ತಪ್ಪು ಮಾಡಿದ್ರು ನೀವ್ ಯಾರು ಕೇಳಕ್ಕೆ ಹಾ? ಅವ್ರನ್ನ ಕೇಳಕ್ ನಿಮ್ಗೆ ಏನಕ್ಕೈತೆ ಹಾ? ಇವರಾಗೆ ಯಾರನ್ನ ಬೇಕಾದ್ರೂ ನೀವು ಶಿಕ್ಷೆ ಕೊಡ್ರಿ, ಆದ್ರೆ ನನ್ನ ಮಗಳಿಗೂ ಶಿಕ್ಷೆ ಕೊಡೋಂತ ಅಧಿಕಾರ ನಿಮಗಿಲ್ಲ, ಈ ಊರ ಯಾರಿಗೂ ಇಲ್ಲ ಹಾ. ನಾನು ಹೇಳ್ತಾ ಇದೀನಿ ಕೇಳ್ರಿ. ಹಂಗೇನಾದ್ರೂ ನನ್ನ ಮಗಳು ಅಳಿಯ ತಪ್ಪು ಮಾಡಿದ್ರೆ ನನಗ್ ಬಂದು ಹೇಳ್ಬೇಕು ನೀವು ಹಾ. ಆಮೇಲೆ ನಾನು ಏನ್ ಮಾಡ್ಬೇಕು, ಅವ್ರಿಗೆ ಏನ್ ಶಿಕ್ಷೆ ಕೊಡ್ಬೇಕು ಅಂತ ನಾನು ನಿರ್ಧಾರ ಮಾಡ್ತೀನಿ ಹಾ. ಗೊತ್ತಾಯ್ತಾ? ಇಷ್ಟೊತ್ತು ಗೌರವ ಕೊಟ್ಟು ಮಾತಾಡ್ದೆ, ಆದ್ರೆ ನನಗೆ ಇನಿ ಮೇಲೆ ಗೌರವ ಕೊಡ್ಬೇಕು ಅಂತ ಅನ್ಸಲ್ಲ. ಆದ್ರೂ ಗೌರವವಾಗಿನೇ ಮಾತಾಡ್ತೀನಿ ಕೇಳ್ರಿ. ಇದು ನಮ್ಮೂರಿನ ವಿಷಯ. ನಮ್ಮೂರಲ್ಲಿ ಯಾರೇ ತಪ್ಪು ಮಾಡಿದ್ರು ಪಂಚಾಯತಿ ಮುಖ್ಯಸ್ಥರು, ಎಲೆಕ್ಷನ್ ಆಗಿ ಗೆದ್ದಿರೋ ಮೆಂಬರ್ಗಳು ಏನ್ ತೀರ್ಪು ಕೊಡ್ತಾರೋ ಅದೇ ಅಂತಿಮ. ಬೇರೆ ಊರವ್ರಿಗೆ ನಮ್ಮೂರಿನ ವಿಷಯದಲ್ಲಿ ತಲೆ ಹಾಕಕ್ಕೆ ಅಧಿಕಾರ ಆಗ್ಲಿ ಹಕ್ಕಾಗ್ಲಿ ಏನು ಇಲ್ಲ ಹಾ. ಅದನ್ನ ತಿಳ್ಕೊಂಡು ಮಾತಾಡಿ ಸುಮ್ನೆ ಹಾ. ನೀವು ಮಾತಾಡಿ, ನಿಮ್ಮ ಹತ್ರ ನಮ್ಮೂರಿನ ಬಗ್ಗೆ ತಂದು ಹೇಳೋಂತ ಅವಶ್ಯಕತೆ ನಮಗೂ ಇಲ್ಲ ಹಾ. ನೀವ್ಯಾಕೆ ನಮ್ಮೂರಿನ ಬಗ್ಗೆ ತಲೆ ಕೆಡ್ಸ್ಕೊಂತೀರಾ? ನೀವೇನು ಇಲ್ಲಿಗೆ ಬಂದಿರೋ ಅತಿಥಿಗಳು, ನಮ್ಮೂರಿಗೆ ಅತಿಥಿಗಳು ಆಗಿ ಬಂದಿದ್ದೀರಾ. ಗೌರವಾಗಿದ್ದು ನಿಮ್ಗೆ ಯಾವಾಗ ಎಷ್ಟು ದಿನ ಇರ್ಬೇಕು ಅನ್ಸುತ್ತೆ ಅಷ್ಟು ದಿನ ಇದ್ದು ಹೋಗ್ತಾ ಇರಿ ನಿಮ್ಮೂರಿಗೆ. ಅದ್ ಬಿಟ್ಬಿಟ್ಟು ನಮ್ಮೂರವ್ರಿಗೆ ಬುದ್ಧಿ ಹೇಳಕ್ ಬರಬೇಡಿ, ನಮಗೂ ಬುದ್ಧಿ ಇದೆ ಹಾ. ಯಾರಿಗೆ ಏನ್ ಶಿಕ್ಷೆ ಕೊಡ್ಬೇಕು, ಯಾರು ಏನ್ ಮಾತಾಡ್ಬೇಕು ಅಂತಾನ ಹಾ. ಇಲ್ಲಿ ಸಾವುಕಾರರಾಗ್ಲಿ ಬಡವರಾಗ್ಲಿ ಭೇದ ಭಾವ ಇಲ್ಲ ಹಾ. ತಿಳ್ಕೊಳ್ಳಿ. ನಾಗಣ್ಣರೇ ಹೇಳ್ರಿ ನೀವಾದ್ರೂ ಇವ್ರಿಗೆ. ಹೌದು ಕಣ್ರಿ ಉಳಿಯಜ್ಜರೆ, ನಮ್ಮೂರಿನ ವಿಷಯನ ನಾವು ನಿಮ್ಮ ಹತ್ರ ಯಾಕೆ ತರಬೇಕು? ಅದು ಸಾವುಕಾರ ಸಿದ್ದಪ್ಪನೇ ಆಗ್ಲಿ ಕಾಳಮ್ಮನೇ ಆಗ್ಲಿ ಯಾರೇ ಆಗ್ಲಿ ಹೇಳು, ನಾನೇ ಆಗಿರ್ಲೇಳು, ಬೇರೆಯವ್ರಿಗೆ ಹೇಳೋ ಅವಶ್ಯಕತೆ ಇಲ್ಲ. ನಾ ಏನೋ ನಮ್ಮ ಮಾವನಿಗೋ ನಮ್ಮ ಅಪ್ಪನಿಗೋ ಅಥವಾ ಬೇರೆ ಯಾರೋ ಊರಲ್ಲಿರೋ ಅಂಥವ್ರಿಗೆ ನಾವು ಹೇಳೋಂಥದ್ದು ಏನು ಇದಿಲ್ಲ ಹಾ. ನಮ್ಮೂರಿನ ವಿಷಯನ ನಾವೇ ನಿರ್ಧಾರ ಮಾಡ್ಕೊತೀವಿ. ಯಾರು ಏನೇ ತಪ್ಪು ಮಾಡಿದ್ರು ಶಿಕ್ಷೆ ಕೊಡೋವಂಥದ್ದು ನಮ್ಮ ಪಂಚಾಯಿತಿಲಿ ಒಂದೇ ಕಾನೂನು ಎಲ್ಲರಿಗೂ ಹಾ. ನಿನ್ನ ಮಗಳಿಗೆ ನಿನ್ನ ಅಳಿಗೆ ಅಂತನ ಬೇರೆ ಬೇರೆ ಇಲ್ಲ. ಹಂಗೆ ಬೇರೆ ಬೇರೆ ಮಾಡಿದ್ರೆ ಅದನ್ನ ನ್ಯಾಯ ಪಂಚಾಯಿತಿ ಅನ್ನಲ್ಲ ಹಾ. ಯಾರು ನಮ್ಮನ್ನ ಒಪ್ಪೋದಿಲ್ಲ. ತಪ್ಪು ಮಾಡಿರೋರಿಗೆ ನಾವು ಶಿಕ್ಷೆ ಕೊಟ್ಟಿದ್ದೀವಿ ಅಷ್ಟೇನಿ. ಇದರಲ್ಲಿ ನೀವು ಮಾತಾಡೋಂಥದ್ದು ಏನೂ ಇಲ್ಲ. ಲಸ್ಮಕ್ಕ ಹೇಳ್ದಂಗೆ ಬೇರೆಯವ್ರವರು ನಮ್ಮೂರಿನ ಬಗ್ಗೆ ತಲೆ ಕೆಡ್ಸ್ಕೊಂಬದ್ ಬೇಕಾಗಿಲ್ಲ. ಹೋಗಿ ಕಳಮರೆ ಕರ್ಕೊಂಡೋಗ್ರಿ ಹಾ. ನಿಮ್ಮ ಅಪ್ಪನ ಕರ್ಕೊಂಡೋಗ್ರಿ ಮೊದಲು. ಅಪ್ಪಯ್ಯಗೆ ಆದಂತ ಒಂದು ಗೌರವ ಐತೆ. ನಮ್ಮ ಅಪ್ಪ ಇರೋರಾಗೆ ನಮ್ಮ ಅಪ್ಪಯ್ಯನೇ ನ್ಯಾಯ ಹೇಳೋದು ಹಾ. ಎಲ್ಲರಿಗಿನ ಹಿರಿಯರಾಗಿ ಇವ್ರ ಮಾತೆ ನಡೆಯೋದು ಅಲ್ಲಿ ಗೊತ್ತಾ ಹಾ. ನಿಮಗೆ ಗೊತ್ತಿಲ್ಲ, ಅದಕ್ಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ. ನಮ್ಮ ಅಪ್ಪ ಇರೋರ್ಗೆ ಹೋಗಿ ನೋಡ್ರಿ, ನಮ್ಮ ಅಪ್ಪನ ಗತ್ತು ಗಾಂಭೀರ್ಯ ಏನು ಅಂತಾನ, ಅವಾಗ್ಲಾದ್ರೂ ಅರ್ಥ ಆಗುತ್ತೆ. ನಮ್ಮ ಅಪ್ಪನ ಬಗ್ಗೆ ಗೊತ್ತಿಲ್ದೇನೆ ಸುಮ್ಮನೆ ಮಾತಾಡಕ್ ಬರ್ಬೇಡ್ರಿ ನಾಗಣ್ಣರೇ ಹಾ. ನೋಡಿ, ಇವ್ರ ಬಗ್ಗೆ ತಿಳ್ಕೊಳ್ಳೋ ಅಂತದ್ದು ನಮ್ಗೇನು ಇದಿಲ್ಲ ಹಾ. ನಮ್ಮೂರಿಂದ ಎಷ್ಟೈತೆ ಅಷ್ಟು ನಾವು ನೋಡ್ಕೊಂತೀವಿ. ಅವ್ರೂರಿನ ಸುದ್ದಿ ನಮಗೆ ಯಾಕೆ, ನಮ್ಮೂರಿನ ಸುದ್ದಿ ಅವ್ರಿಗೆ ಯಾಕೆ ಅಷ್ಟೇನಿ ಹಾ. ತಾತ ಹೋಗ್ರಿ, ನೀವೇನು ನಮಗೆ ಬುದ್ಧಿ ಹೇಳಕ್ ಬರ್ಬೇಡ್ರಿ. ತಪ್ಪು ಮಾಡಿರೋ ನಿನ್ ಮಗಳಿಗೂ ನಿನ್ನ ಅಳಿಯಿಗೂ ಬುದ್ಧಿ ಹೇಳ್ರಿ, ಇನ್ನೊಂದ್ಸಲ ಹಿಂಗೆಲ್ಲ ಮಾಡಬೇಡಿ ಅಂತಾನ ಅಷ್ಟೇನಿ ಹಾ. ಅಲ್ಲ ನಿನ್ನೆ ಮೊನ್ನೆ ಬಂದು ಈ ಊರಿಗೆ ಸೇರ್ಕೊಂಡು ನನಗೆ ಬುದ್ಧಿ ಹೇಳಂಗಾಗಿದ್ಯಾ ಅಂದ್ರೆ ಇನ್ನ ನನ್ನ ಅಳಿಯನ್ನು ನನ್ನ ಮಗಳನ್ನು ಬಿಟ್ಟಿರ್ತೀಯ ನೀನು ಹಾ. ಬಾರಿ ಇದೆಯಾ ಬಿಡಮ್ಮ ನೀನು ಹಾ. ಎಂತವ್ರು ಅಂತಾನು ಗೊತ್ತಿದೆ ಬಿಡಿ. ಒಂದಲ್ಲ ಒಂದ್ ಕಾಲದಲ್ಲಿ ನನ್ನ ಗಂಡನ ಕಾಲ್ ಮುರ್ಸಿದ್ರಿ ತಾನೇ ಹಾ. ಯಾರಿಗೋ ರೌಡಿಗಳಿಗೆಲ್ಲ ದುಡ್ಡು ಕೊಟ್ಟು ಹಾ, ನಾವ್ ಅದನ್ನ ಇನ್ನೂ ಮರ್ತಿಲ್ಲ. ಒಂದ್ಸಲ ಏನೋ ಜೈಲಿಗೆ ಹೋಗಿ ಬಂದಿದ್ರಿ ತಾನೇ ನೀವು ಇದೇ ವಿಷಯಕ್ಕೆ ಹಾ. ಅದನ್ನೆಲ್ಲ ಮರ್ತು ಬಿಟ್ರ ನೀವು ಹಾ. ನಾನು ಯಾರು ಅಂತ ಗೊತ್ತಾ? ಅವಾಗ್ಲೇ ಗೊತ್ತಾಗಿರ್ಬೇಕಲ್ಲ ನಿಮ್ಗೆ. ಓ ಆ ಲಸ್ಮಕ್ಕನ ಈಗ ನೆನಪಾಯ್ತು. ಅಯ್ಯೋ ವಯಸ್ಸಾಗೈತಲ್ವಾ, ನೆನಪೇ ಇರಲ್ಲ. ಈ ಊರಿಗೆ ಬಂದು ಬೇರೆ ಸ್ಯಾನೆ ದಿನ ಆಯ್ತು. ಓ ಈಗ ಗೊತ್ತಾಯ್ತು ಈ ಅಮ್ಮ ಯಾರು ಅಂತನ ಹಾ. ಯಪ್ಪ ನಡಿ, ನೀನು ಎಷ್ಟು ದೊಡ್ಡ ವ್ಯಕ್ತಿ, ದೊಡ್ಡ ಮನೆತನ ನಮ್ದು ಅಂತಾನ ಇವ್ರಿಗೆಲ್ಲ ಏನ್ ಗೊತ್ತಾಗುತ್ತೆ? ನಡಿ ಸುಮ್ನೆ ಇಂಥವ್ರ ಹತ್ರ ಮಾತಾಡಿ ನೀನ್ ಯಾಕೆ ಬೆಲೆ ಕಳ್ಕೊಂತೀಯ? ಹೌದೌದು ಕಳಮ್ಮ ಹಾ, ಅದು ಸರಿನಿ. ಬಾ ಹೋಗೋಣ ಹಾ. ಸರಿ ನಾಗಣ್ಣ ಬತ್ತೀನಿ, ಹೋಗ್ರಿ ನೀವು ಹಾ. ಇದೇನಮ್ಮ ಲಸ್ಮಕ್ಕ, ನೀನು ಜೈಲಿನ ವಿಷಯ ಹೇಳಿದ ತಕ್ಷಣ ತಾತ ತಣ್ಣಗಾಗ್ಬಿಟ್ಟ ಹಾ. ಮರ್ತಿದ್ದ ಅಂತ ಕಾಣಿಸುತ್ತೆ.
ಅದಕ್ಕೆ ಇವಾಗ ನಾನು ನೆನಪಿಸಿನಲ್ಲ, ಅದಕ್ಕೆ ತಿರ್ಗೇನಾದ್ರೂ ಜೈಲು ಗಿಲಿಗೆ ಹಾಕ್ಸೇಡು ಅಂತನ ಎದ್ರಿಕೊಂಡು ಓಡ್ತಾವನಿ ತಾತ. ಮರ್ತು ಬಿಟ್ಟಿದಾನೆ ಎಲ್ಲ ನನ್ನ. ಇವನು ಅಷ್ಟೇನಿ, ಇವನು ಯಾವ್ದಾನಲ್ಲ ಈ ತಾತ. ಸರಿ ಆಯ್ತು ಬಿಡಮ್ಮ, ಅವ್ರು ಇನ್ನೇನು ಇನ್ನೊಂದು ಮೂರು ನಾಲ್ಕು ದಿವಸದಲ್ಲಿ ಊರಿಗೆ ಬರ್ತಾರಲ್ಲ, ಏನೋ ಕೇಳ್ತೀವಿ ಎಲ್ಲಾನು ಸೇರಿಸ್ತೀವಿ ಹಂಗೆ ಹಿಂಗೆ ಅಂತ ಹೇಳ್ತಿದ್ರು. ಅದು ಏನಾಗುತ್ತೋ ನೋಡೋಣ ಬಿಡು. ಸರಿ ಹೋಗು. ಅಯ್ಯೋ ಏನು ಆಗಲ್ಲ ಬಿಡಿ, ಅವ್ರೇನ್ ಕೇಳಿದ ತಕ್ಷಣ ಏನ್ ಬದಲಾಯಿಸಕ್ಕಾಗತ್ತಾ? ಮತ್ತೇನು ಶಂಕರಪ್ಪನ ಸ್ಥಾನಕ್ಕೆ ಕೂರ್ಸಕ್ಕಾಗತ್ತಾ? ಕೂರ್ಸಿದ್ರೆ ಜನಗಳು ಒಪ್ಕೊಂತಾರ? ತಪ್ಪು ಮಾಡಿರೋನ್ನ ನ್ಯಾಯಸ್ಥಾನಕ್ಕೆ ಕುಂಡಿಸಿದಿರ ಅಂತಾನೆ ಯಾರು ತೀರ್ಪ ಒಪ್ಪಲ್ಲ. ಸುಮ್ಮನೆ ಹೋಗ್ರಿ. ಆ ಶಂಕರಪ್ಪ ಸಾವುಕಾರ ಸಿದ್ದಪ್ಪ ಏನೋ ಹೇಳ್ತಾರೆ ಅಂತಾನ ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡಿ, ನೋಡೋಣ ಬಂದಾಗ. ಸರಿ ಕಣ್ಣಸ್ಪಕ್ಕ, ಬರ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.